1991. ಈ ದಿನ ಕೇಳಿದರೆ ದೇಶದ ಆರ್ಥಿಕ ತಜ್ಞರು, ಹೂಡಿಕೆದಾರರು, ದೇಶದ ಆರ್ಥಿಕತೆ ಬಗ್ಗೆ ತಿಳುವಳಿಕೆ ಉಳ್ಳವರು ಇಂದಿಗೂ ಒಂದು ಕ್ಷಣ ಬೆಚ್ಚು ಬೀಳುತ್ತಾರೆ. ಕಾರಣ, ದೇಶ ಇನ್ನೇನು ಸಾಲದ ಸುಳಿಯಲ್ಲಿ ಸಿಕ್ಕಿ ನಲುಗುತ್ತಿದೆ. ವಿದೇಶದಿಂದ ಅಗತ್ಯ ವಸ್ತುಗಳನ್ನು ಇಂಪೋರ್ಟ್ ಮಾಡಿಕೊಳ್ಳಲು ದೇಶದ ಖಜಾನೆಯಲ್ಲಿ ದುಡ್ಡು ಖಾಲಿಯಾಗಿದೆ. ಇವತ್ತಿನ ಶ್ರೀಲಂಕಾ ಪಾಕಿಸ್ತಾನಕ್ಕೆ ಬಂದ ಪರಿಸ್ಥಿತಿ ದೇಶಕ್ಕೆ 1991ರಲ್ಲೇ ಎದುರಾಗಿತ್ತು. ವಿಶ್ವವೆಲ್ಲ ಇನ್ನೇನು ಭಾರತ ದಿವಾಳಿ ಘೋಷಣೆ ಮಾಡುತ್ತೆ ಎನ್ನುವಂತಹ ಸಮಯ. ಅದೇ 1991, ದಿ ಎಕನಾಮಿಕ್ ಕ್ರೈಸಿಸ್ ಆಫ್ ಇಂಡಿಯಾ. ಇಂತಹ ಸಂಕಷ್ಟದಿಂದ ದೇಶ ಪಾರಾಗಿದ್ದು ಹೇಗೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ದೇಶದ ದಿನನಿತ್ಯ ಬಳಕೆಗಾಗಿ ನಾವು ವಿದೇಶದಿಂದ ಬಹಳಷ್ಟು ವಸ್ತುಗಳನ್ನು ಇಂಪೋರ್ಟ್ ಮಾಡಿಕೊಳ್ಳುತ್ತೇವೆ. ಲೈಕ್ ಕೋಲ್, ಫುಡ್ ಪ್ರಾಡಕ್ಟ್ಸ್, ಕ್ರೂಡ್ ಆಯಿಲ್, ಮೆಡಿಸಿನ್ ಎಕ್ಸೆಟ್ರಾ. ಇವೆಲ್ಲ ವಸ್ತುಗಳನ್ನು ಇಂಪೋರ್ಟ್ ಮಾಡಿಕೊಂಡ ಮೇಲೆ ನಾವು ಅದಕ್ಕೆ ದುಡ್ಡು ಕಟ್ಟಬೇಕಲ್ಲವೇ? ಅದುವೇ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್. 1991ರಲ್ಲಿ ಭಾರತದ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಖಾಲಿಯಾಗಿತ್ತು. ಕೇವಲ 3 ವಾರಗಳಿಗೆ ಆಗುವಷ್ಟು ಹಣ ದೇಶದಲ್ಲಿತ್ತು. ದೇಶ ಕಂಪ್ಲೀಟ್ ಸಾಲದ ಸುಳಿಯಲ್ಲಿ ಸಿಕ್ಕಿ ಅಂತಾರಾಷ್ಟ್ರೀಯ ಸಾಲ ದೇಶದ GDPಯಲ್ಲಿ ಸುಮಾರು 53%ಗಿಂತ ಹೆಚ್ಚಾಗಿತ್ತು. ಇವತ್ತಿನ ಪಾಕಿಸ್ತಾನ, ಶ್ರೀಲಂಕಾ ದೇಶಗಳಿಗೆ ಬಂದ ಪರಿಸ್ಥಿತಿ 1991ರಲ್ಲೇ ಭಾರತಕ್ಕೆ ಎದುರಾಗಿತ್ತು. ಇಂಡಿಯಾ, ವರ್ಲ್ಡ್ ಬ್ಯಾಂಕ್, IMF, ಡೆವಲಪ್ಡ್ ಕಂಟ್ರೀಸ್ ಮುಂದೆ ಸಾಲಕ್ಕಾಗಿ ಕೈಚಾಚಿ ನಿಂತಿತ್ತು. 1991ರ ಸಮಯದಲ್ಲಿ ದೇಶಕ್ಕೆ ಪ್ರಧಾನಿಯಾಗಿ ಆಯ್ಕೆಯಾದ PV ನರಸಿಂಹರಾವ್ ಮತ್ತು ಫೈನಾನ್ಸ್ ಮಿನಿಸ್ಟರ್ ಆಗಿ ಆಯ್ಕೆಯಾದ ಡಾಕ್ಟರ್ ಮನಮೋಹನ್ ಸಿಂಗ್ ಈ ಕಷ್ಟದಿಂದ ದೇಶವನ್ನು ಪಾರು ಮಾಡಲು ಹಳೆಯ ಬಹುತೇಕ ಎಕನಾಮಿಕ್ ಪಾಲಿಸಿಯನ್ನು ಬದಲಾಯಿಸಿ ಹೊಸ ಎಕನಾಮಿಕ್ ಪಾಲಿಸಿಯನ್ನು ತಂದರು. ಅಂದು ಮನಮೋಹನ್ ಸಿಂಗ್ ತೆಗೆದುಕೊಂಡ ಎಷ್ಟೋ ದೃಢ ನಿರ್ಧಾರಗಳು ಇಂದಿನ ಸುರಕ್ಷಿತ ಭಾರತ ದೇಶ ಎನ್ನುವಲ್ಲಿ ಯಾವುದೇ ಅನುಮಾನ ಬೇಡ. ಏಕೆಂದರೆ ಇವತ್ತು ಇಂಡಿಯನ್ GDP ರಷ್ಯಾ, ಫ್ರಾನ್ಸ್, UK ಡೆವಲಪ್ಡ್ ಕಂಟ್ರೀಸ್ನನ್ನು ಮೀರಿಯಾಗಿದೆ. ಅದರ ಹಿಂದೆ 1991ರಲ್ಲಿ PV ನರಸಿಂಹರಾವ್ ಮತ್ತು ಡಾಕ್ಟರ್ ಮನಮೋಹನ್ ಸಿಂಗ್ ತೆಗೆದುಕೊಂಡ ಎಷ್ಟೋ ಎಕನಾಮಿಕ್ ರಿಫಾರ್ಮ್ಸ್ಗಳೇ ಇದಕ್ಕೆ ಕಾರಣ. ಸ್ವತಂತ್ರ ಬಂದು 40 ವರ್ಷ ಕಳೆದರೂ ಸಾಧಿಸಲಾರದ್ದನ್ನು ದೇಶ ಈಗಿನ ಕೇವಲ 25 ವರ್ಷಗಳಲ್ಲಿ ಸಾಧಿಸಿದೆ. ಹಾಗಾದರೆ 1991ರಲ್ಲಿ PV ನರಸಿಂಹರಾವ್ ಹಾಗೂ ಮನಮೋಹನ್ ಸಿಂಗ್ ದೇಶದಲ್ಲಿ ಮಾಡಿದ ಮಾರ್ಪಾಡುಗಳೇನು? ಅವು ದೇಶದ ಅಭಿವೃದ್ಧಿಗೆ ಹೇಗೆ ಪಾತ್ರ ವಹಿಸಿದವು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. 1991 ಎಕನಾಮಿಕ್ ಕ್ರೈಸಿಸ್ ಆ್ಯಂಡ್ ರಿಫಾರ್ಮ್ಸ್. ಇದರ ಮಹತ್ವ ಕೇವಲ ಎಕನಾಮಿಸ್ಟ್ ಆ್ಯಂಡ್ UPSC ಆಸ್ಪಿರೆಂಟ್ಸ್ಗೆ ತಿಳಿದಿರುವ ಒಂದು ದೊಡ್ಡ ವಿಷಯ. ಸಾಧ್ಯವಾದಷ್ಟು ಸಿಂಪಲ್ ಆಗಿ ತಿಳಿಸಿಕೊಡುತ್ತೇನೆ, ಗಮನವಿಟ್ಟು ಕೇಳಿ. PV ನರಸಿಂಹರಾವ್ ಮತ್ತು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಹೊಸ ಎಕನಾಮಿಕ್ ರಿಫಾರ್ಮ್ಸ್ಗಳನ್ನು ತಿಳಿದುಕೊಳ್ಳುವ ಮೊದಲು ದೇಶಕ್ಕೆ ಏಕೆ ಈ ಪರಿಸ್ಥಿತಿ ಬಂತು ಎಂದು ಮೊದಲು ತಿಳಿದುಕೊಳ್ಳೋಣ. ಆಗಸ್ಟ್ 24, 1608 ಬ್ರಿಟಿಷ್ನ ಈಸ್ಟ್ ಇಂಡಿಯನ್ ಕಂಪನಿ ಸುಗಂಧ ದ್ರವ್ಯದ ವ್ಯಾಪಾರಕ್ಕೆಂದು ಭಾರತಕ್ಕೆ ಬಂದು ಸುಮಾರು 200 ವರ್ಷಗಳ ಕಾಲ ಅಕ್ಷರಶಃ ನರರಾಕ್ಷಸರಂತೆ ಆಳಿದರು. ಇದೆಲ್ಲದಕ್ಕೂ ಕಾರಣ ವಿದೇಶಿಗರನ್ನು ನಮ್ಮ ದೇಶದಲ್ಲಿ ವ್ಯಾಪಾರಕ್ಕಾಗಿ ಬಿಟ್ಟುಕೊಂಡಿದ್ದೇ ಕಾರಣ ಎಂದು ಸ್ವತಂತ್ರ ಬಂದ 1947ರಲ್ಲಿ ದೇಶ ಸೋಷಿಯಲಿಸ್ಟಿಕ್ ಪ್ರಿನ್ಸಿಪಲ್ನನ್ನು ಫಾಲೋ ಮಾಡಿದರು. ಆದರೆ ಕೋರ್ ಇಂಡಸ್ಟ್ರೀಸ್, ಪವರ್, ಇನ್ಫ್ರಾಸ್ಟ್ರಕ್ಚರ್ ಇವೆಲ್ಲವನ್ನು ಗೋರ್ಮೆಂಟ್ ಅಂಡರ್ ಕಂಟ್ರೋಲ್ನಲ್ಲಿ ಇಟ್ಟುಕೊಂಡಿತ್ತು. ಇಲ್ಲಿ ಫಾರಿನ್ ಕಂಪನೀಸ್ ವ್ಯಾಪಾರ ಮಾಡಲು ಬಹಳ ಕಡಿಮೆ ಅವಕಾಶವಿತ್ತು. ಯಾವುದಾದರೂ ಪ್ರೈವೇಟ್ ಕಂಪನಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕೆಂದರೆ ರೂಲ್ಸ್, ರೆಗ್ಯುಲೇಷನ್ಸ್, ಲೈಸೆನ್ಸ್ ಎನ್ನುವ ಇನ್ನಿತರ ಕಷ್ಟಗಳು ದೇಶದಲ್ಲಿತ್ತು. ಈ ಕಾರಣಕ್ಕಾಗಿ ಇಂಡಿಯಾಕ್ಕೆ ವಿದೇಶಿ ಹೂಡಿಕೆಯೇ ಬರುತ್ತಿರಲಿಲ್ಲ. ಯಾವ ವಿದೇಶಿ ಕಂಪನಿ ಕೂಡ ಭಾರತದಲ್ಲಿ ವ್ಯಾಪಾರ ಮಾಡಲು ಇಷ್ಟವಿರಲಿಲ್ಲ. ಎಲ್ಲ ಕೋರ್ ಇಂಡಸ್ಟ್ರೀಸ್ ಅಂದರೆ ಕ್ರೂಡ್ ಆಯಿಲ್, ಕೋಲ್, ಎಲೆಕ್ಟ್ರಿಸಿಟಿ, ಸ್ಟೀಲ್, ಸಿಮೆಂಟ್, ನ್ಯಾಚುರಲ್ ಗ್ಯಾಸ್, ಫರ್ಟಿಲೈಸರ್ಸ್ ಆ್ಯಂಡ್ ಎಕ್ಸೆಟ್ರಾ ಇವುಗಳನ್ನು ಕೋರ್ ಇಂಡಸ್ಟ್ರಿ ಎನ್ನುವರು. ಇಲ್ಲಿ ಪಾಯಿಂಟ್ ಏನಂದರೆ ಕೋರ್ ಇಂಡಸ್ಟ್ರೀಸ್ ಎಲ್ಲ ಗೌರ್ಮೆಂಟ್ ಇಟ್ಟುಕೊಂಡು ಪ್ರೈವೇಟ್ ಕಂಪನಿಗೆ ಅವಕಾಶ ನೀಡಿದಿರುವುದು. ಈ ಕಾರಣಕ್ಕೆ ಇಂಡಿಯಾದಲ್ಲಿ ವಿದೇಶಿ ಹೂಡಿಕೆ ಕಡಿಮೆಯಾಗಿ ಇಲ್ಲಿರುವ ಇಂಡಸ್ಟ್ರಿಯಲ್ ಸೆಕ್ಟರ್ ಸ್ಲೋ ಆಗಿ ವೀಕ್ ಆಯಿತು. ಇನ್ನೊಂದು ಕಡೆ ಗೋರ್ಮೆಂಟ್ ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಕಡಿಮೆ ಮಾಡದೆ 1973ರಲ್ಲಿ ಫೆರಾ ಆ್ಯಕ್ಟ್ನನ್ನು ವಿದೇಶಿ ಕಂಪನಿಗಳ ಮೇಲೆ ಹೇರಿತು. ಈ ಫೆರಾ ಆ್ಯಕ್ಟ್ನಲ್ಲಿ ಫಾರಿನ್ ಕಂಪನೀಸ್ 60% ಆಫ್ ಸ್ಟೇಕ್ ಇಂಡಿಯಾ ಕಂಪನಿಗೆ ಕೊಡಬೇಕಿತ್ತು. ಇಲ್ಲಾಂದರೆ ಕಂಪನಿ ಕ್ಲೋಸ್ ಮಾಡಿಕೊಂಡು ಹೊರ ಹೋಗಬೇಕಿತ್ತು. ಈ ರೂಲ್ಸ್ಗೆ ಒಪ್ಪಿಕೊಳ್ಳದೆ ಕೊಕೊಕೋಲಾ, IBMನಂತಹ ಕಂಪನಿಗಳು ದೇಶ ಬಿಟ್ಟು ಹೊರ ಹೋದವು. 1980ರಲ್ಲಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಯುದ್ಧ, ಇಂಡಿಯಾ ವರ್ಸಸ್ ಚೀನಾ ಯುದ್ಧ, ಇಂದಿರಾ ಗಾಂಧಿ ಪಾಸ್ ಮಾಡಿದಂಥ ನ್ಯಾಷನಲ್ ಎಮರ್ಜೆನ್ಸಿ ಕಾರಣವಾಗಿ ದೇಶದ ಆರ್ಥಿಕತೆ ನೆಲಕಚ್ಚಿತ್ತು. ಇದಲ್ಲದೆ ಇಂಡಿಯಾ ಈ ಸ್ಥಿತಿಗೆ ಇನ್ನೊಂದು ಪ್ರಮುಖ ಕಾರಣವೆಂದರೆ ಅದೇ 1990ರಲ್ಲಿ ನಡೆದ ಗಲ್ಫ್ ವಾರ್.
ಅಮೆರಿಕ ವರ್ಸಸ್ ಇರಾಕ್ ಈ ಯುದ್ಧ ನಮಗೇನು ಸಂಬಂಧ ಎನ್ನುವಿರಾ? ಹೀಗೆ ಹೇಳ್ತೀನಿ ಕೇಳಿ. ಇಂಡಿಯಾ ಕ್ರೂಡ್ ಆಯಿಲ್ಗೆ ಕಂಪ್ಲೀಟ್ ಗಲ್ಫ್ ಕಂಟ್ರೀಸ್ ಮೇಲೆ ಡಿಪೆಂಡ್ ಆಗಿತ್ತು. ಈ ಯುದ್ಧ ಆರಂಭವಾಗಿದ್ದೇ ತಡ ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಕ್ರೂಡ್ ಆಯಿಲ್ ಪ್ರೈಸ್ ಇನ್ಕ್ರೀಸ್ ಆಯಿತು. ಇವಾಗಲೇ ದೇಶದ ಆರ್ಥಿಕ ಪರಿಸ್ಥಿತಿ ಸರಿಯಿಲ್ಲ. ಇನ್ನು ಕ್ರೂಡ್ ಆಯಿಲ್ 2ರಷ್ಟು ದುಡ್ಡು ಕೊಟ್ಟು ಖರೀದಿಸಬೇಕಿತ್ತು. ಇದು ಗಾಯದ ಮೇಲೆ ಬರೆ ಎಳೆದಂತಾಯಿತು. ಈ ಕಾರಣಕ್ಕಾಗಿ ದೇಶದಲ್ಲಿನ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ದೇಶದಲ್ಲಿ ಕೇವಲ 2500 ಕೋಟಿಗೆ ಬಂದು ನಿಂತಿತ್ತು. ಈ ಹಣ ಕೇವಲ 3 ವಾರಗಳಿಗೆ ಆಗುವಷ್ಟು ಇದೆ. ಇಂತಹ ಕ್ರಿಟಿಕಲ್ ಕಂಡೀಷನ್ನಲ್ಲಿ ಸಾಲ ಮಾಡಿ ದೇಶವನ್ನು ನಡೆಸಬೇಕು ಎಂದು ಆಗಿನ ಪ್ರಧಾನಿ ಚಂದ್ರಶೇಖರ್ ಸಾಲಕ್ಕಾಗಿ IMF ಮುಂದೆ ಹೋದರು. ಆದರೆ ಇದಕ್ಕೂ ಮುಂಚೆ ನಿಮಗೊಂದು ವಿಷಯ ತಿಳಿಸಬೇಕು. ಚಂದ್ರಶೇಖರ್ ಜನತಾದಳ ಎಂಬ ಪಾರ್ಟಿಯಿಂದ PM ಆದವರು. ಆ ಪಾರ್ಟಿಗೆ ಪಾರ್ಲಿಮೆಂಟ್ನಲ್ಲಿ ಕಂಪ್ಲೀಟ್ ಮೆಜಾರಿಟಿ ಇರಲಿಲ್ಲ. ಈ ಪಾರ್ಟಿ ಕಾಂಗ್ರೆಸ್ ಸಪೋರ್ಟ್ನೊಂದಿಗೆ ಸರ್ಕಾರ ರಚನೆ ಮಾಡಿತ್ತು. ಆದರೆ ಕಾಂಗ್ರೆಸ್ 1991ರಲ್ಲಿ ತನ್ನ ಸಪೋರ್ಟನ್ನು ಜನತಾದಳದೊಂದಿಗೆ ಹಿಂತೆಗೆದುಕೊಂಡಿತ್ತು. PM ಹುದ್ದೆಯಿಂದ ಚಂದ್ರಶೇಖರ್ ಕೆಳಗಿಳಿದರು. ಮತ್ತೆ ದೇಶದಲ್ಲಿ ಎಲೆಕ್ಷನ್ ಶುರುವಾದವು. ಆ ಎಲೆಕ್ಷನ್ನಲ್ಲಿ ನೆಕ್ಸ್ಟ್ PM ಆಗುವಂತಹ ರಾಜೀವ್ ಗಾಂಧಿ ತಮಿಳುನಾಡಿನಲ್ಲಿ ಟೆರರಿಸ್ಟ್ಗಳಿಂದ ಹತ್ಯೆಯಾದರು. ಒಂದು ಸಾರಿ ಊಹೆ ಮಾಡಿಕೊಳ್ಳಿ ಸಿಚುಯೇಷನ್ ಹೇಗಿರುತ್ತೆ ಎಂದು. ಒಂದು ಕಡೆ ದೇಶದ ಆರ್ಥಿಕತೆ ವ್ಯವಸ್ಥೆ ಸಾಲದಲ್ಲಿ ಮುಳುಗಿದೆ. ಹಣವಿಲ್ಲದೆ ಹೊಸ ಸಾಲಕ್ಕಾಗಿ ಹುಡುಕುತ್ತಿದ್ದಾರೆ. ಇನ್ನೊಂದು ಕಡೆ ದೇಶಕ್ಕೆ ಸರಿಯಾದ ಪ್ರಧಾನಮಂತ್ರಿ ಇಲ್ಲದೆ ದೇಶ ಅಲ್ಲೋಲ ಕಲ್ಲೋಲವಾಗುವ ಟೈಮ್ನಲ್ಲಿ ಸಡನ್ನಾಗಿ ಆಂಧ್ರ ಪ್ರದೇಶಕ್ಕೆ ಸೇರಿದ PV ನರಸಿಂಹರಾವ್ ಅವರು ದೇಶದ ಪ್ರಧಾನಿಯಾಗಿ ಆಯ್ಕೆಯಾದರು. ಇವಾಗ ಅವರ ಮುಂದೆ ಇರುವ ಒಂದು ದೊಡ್ಡ ಸವಾಲು ಏನೆಂದರೆ ದೇಶದ ಆರ್ಥಿಕತೆಯನ್ನು ಯಾವ ರೀತಿಯಿಂದಲಾದರೂ ಸರಿಪಡಿಸಬೇಕು. ಇದಕ್ಕಾಗಿ ಒಬ್ಬ ಒಳ್ಳೆಯ ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಬೇಕು. ಇದಕ್ಕಾಗಿ PV ನರಸಿಂಹರಾವ್ ಚೂಸ್ ಮಾಡಿದ ವ್ಯಕ್ತಿ ಅದೇ ಡಾಕ್ಟರ್ ಮನಮೋಹನ್ ಸಿಂಗ್. ಇವರು 1991ರಲ್ಲಿ PV ನರಸಿಂಹರಾವ್ ತಮ್ಮ ಕ್ಯಾಬಿನೆಟ್ಗೆ ಡಾಕ್ಟರ್ ಮನಮೋಹನ್ ಸಿಂಗ್ನನ್ನು ಫೈನಾನ್ಸ್ ಮಿನಿಸ್ಟರ್ ಆಗಿ ತೆಗೆದುಕೊಂಡರು. ಆದರೆ ಮನಮೋಹನ್ ಸಿಂಗ್ನನ್ನು ಆಯ್ಕೆ ಮಾಡಲಿಕ್ಕೆ ಬಲವಾದ ಕಾರಣಗಳಿದ್ದವು. ಮನಮೋಹನ್ ಸಿಂಗ್ ಫೈನಾನ್ಸ್ ಮಿನಿಸ್ಟರ್ ಆಗುವ ಮುಂಚೆ ಇಂಡಿಯನ್ ಫೈನಾನ್ಸ್ ಮಿನಿಸ್ಟ್ರಿಗೆ ಚೀಫ್ ಎಕನಾಮಿಕ್ ಅಡ್ವೈಸರ್ ಆಗಿ, ಇಂಡಿಯನ್ ಫೈನಾನ್ಸ್ ಮಿನಿಸ್ಟ್ರಿಗೆ ಸೆಕ್ರೆಟರಿಯಾಗಿ, RBI ಗವರ್ನರ್ ಆಗಿ ಕೆಲಸ ಮಾಡಿದ ಅನುಭವ ಅವರಿಗಿದೆ. ಆದುದರಿಂದಾಗಿ ಅವರಿಗೆ ಇಂಡಿಯನ್ ಎಕಾನಮಿ ಮೇಲೆ ತುಂಬ ನಾಲೆಜ್ ಇರುತ್ತದೆ ಎಂದು, ಈ ಸಿಚುಯೇಷನ್ ಹ್ಯಾಂಡಲ್ ಮಾಡಲಿಕ್ಕೆ ಇವರೇ ಸರಿಯಾದ ವ್ಯಕ್ತಿ ಎಂದು PV ನರಸಿಂಹರಾವ್ ಮನಮೋಹನ್ ಸಿಂಗ್ ಅವರನ್ನು ಫೈನಾನ್ಸ್ ಮಿನಿಸ್ಟರ್ ಆಗಿ ನೇಮಿಸಿದರು. ಇದಾದ ನಂತರ ದೇಶದಲ್ಲಿನ ಆರ್ಥಿಕ ವ್ಯವಸ್ಥೆ ಕಂಪ್ಲೀಟ್ ಆಗಿ ಚೇಂಜ್ ಆಯಿತು. ಇದಕ್ಕಾಗಿ PV ನರಸಿಂಹರಾವ್ ಮತ್ತು ಮನಮೋಹನ್ ಸಿಂಗ್ ತೆಗೆದುಕೊಂಡ ಸ್ಟೆಪ್ಸ್ ಆ್ಯಂಡ್ ಪಾಲಿಸಿ ಏನೆಂದು ಒಂದೊಂದಾಗಿ ತಿಳಿಯೋಣ. ಸ್ಟೆಪ್ ನಂಬರ್ 1, ಡಿವ್ಯಾಲ್ಯೂಯೇಷನ್ ಆಫ್ ರೂಪೀಸ್. ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಟಾಪಿಕ್, ದಯವಿಟ್ಟು ಗಮನ ಇಟ್ಟು ಕೇಳಿ. 1991ರಲ್ಲಿ ನಮಗೆ ಎದುರಾದ ಪ್ರಾಬ್ಲಮ್ ಏನು? ವಿದೇಶದಿಂದ ವಸ್ತುಗಳನ್ನು ಇಂಪೋರ್ಟ್ ಮಾಡಲಿಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ. ಸೊ ಈಗ ದುಡ್ಡು ಬೇಕಂದರೆ ಒಂದು ಸಾಲ ಮಾಡಬೇಕು, ಇಲ್ಲಾಂದರೆ ಆ ದುಡ್ಡನ್ನ ನಾವೇ ದುಡಿಬೇಕು. ಈಗಾಗಲೇ ಸಾಲದಲ್ಲಿರುವ ಗೌರ್ಮೆಂಟ್ ಇನ್ನಷ್ಟು ಸಾಲ ಮಾಡುವ ಬದಲು ನಮ್ಮ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ನನ್ನು ಇನ್ಕ್ರೀಸ್ ಮಾಡಲು ಒಂದು ಪ್ಲ್ಯಾನ್ ಹಾಕ್ತು. ಅದೇ ಡಿವ್ಯಾಲ್ಯೂಯೇಷನ್ ಆಫ್ ರೂಪೀಸ್. ನಮ್ಮ ದೇಶದ ರೂಪಾಯಿಯನ್ನು ಡಾಲರ್ ಎದುರು ಸುಮಾರು ಒಂದು 20% ಡೌನ್ ಮಾಡಬೇಕು. ಉದಾಹರಣೆಗೆ $1 ಈಕ್ವಲ್ಸ್ ಟು 100 ರೂಪಾಯಿ ಆದರೆ, ಅಷ್ಟಿಲ್ಲ, ಇದು ಕೇವಲ ಉದಾಹರಣೆಗೆ ಮಾತ್ರ. $1 ಈಕ್ವಲ್ಸ್ ಟು 100 ರೂಪಾಯಿ ಆದರೆ ಒಂದು 20% ಡೌನ್ ಮಾಡಿದ ಮೇಲೆ ಅದೇ $1 ಈಕ್ವಲ್ಸ್ ಟು 120 ರೂಪಾಯಿ ಆಗುತ್ತೆ. ಹಾಗಾದರೆ ನಮ್ಮ ದೇಶದ ಕರೆನ್ಸಿಯನ್ನು ಡೌನ್ ಮಾಡಿದರೆ ಏನು ಲಾಭ ಎಂದುಕೊಂಡಿದ್ದೀರಾ? ಹಾಗಾದರೆ ಇಲ್ಲಿ ಹೇಳ್ತೀನಿ ಕೇಳಿ. ನಮ್ಮ ದೇಶದ ವಸ್ತುಗಳಿಗೆ ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಬೇಡಿಕೆ ಹೆಚ್ಚಾಗುತ್ತೆ. ವಿದೇಶಗಳಿಗೆ ನಮ್ಮ ದೇಶದಲ್ಲಿ ಸಿಗುವ ವಸ್ತುಗಳು ತುಂಬ ಚೀಪಾಗಿ ಸಿಗುತ್ತವೆ. ಅದು ಹೇಗೆ ಚೀಪಾಗಿ ಸಿಗ್ತವೆ ಅಂತ ಒಂದು ರೈಸ್ ಬ್ಯಾಗ್ ಎಕ್ಸಾಂಪಲ್ ಮೂಲಕ ಈಗ ನಿಮ್ಮ ಮುಂದೆ ತಿಳಿಸ್ಕೊಡ್ತೀನಿ, ಗಮನ ಬಿಟ್ಟು ಕೇಳಿ. $1 ಈಕ್ವಲ್ಸ್ ಟು 100 ರೂಪಾಯಿ ಇದ್ದಾಗ 25 kg ಒಂದು ರೈಸ್ ಬ್ಯಾಗ್ ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಸಿಗುತ್ತೆ. ಅದೇ 20% ಡೌನ್ ಆದಮೇಲೆ $1 120 ರೂಪಾಯಿ ಆಯಿತು. ಈಗ ಅದೇ $1ಗೆ ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ 30 kgಯ ಒಂದು ರೈಸ್ ಬ್ಯಾಗ್ ಸಿಗುತ್ತದೆ. ಈಗ ಅದೇ $1ಗೆ 5 kgಯಷ್ಟು ಅಕ್ಕಿ ಜಾಸ್ತಿ ಸಿಗುತ್ತದೆ. ಈ ಕಾರಣದಿಂದಾಗಿ ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ನಮ್ಮ ದೇಶದ ವಸ್ತುಗಳು ಚೀಪಾಗಿ ಸಿಗುತ್ತವೆ. ದೇಶದಲ್ಲಿನ ವಸ್ತುಗಳು ಹೆಚ್ಚೆಚ್ಚಾಗಿ ರಫ್ತಾಗಿ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಇನ್ಕ್ರೀಸ್ ಆಗುತ್ತದೆ. ಇದನ್ನೇ ಎಕನಾಮಿಕ್ ಟರ್ಮಿನಾಲಜಿಯಲ್ಲಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಎಂದು ಸಹ ಕರೆಯುತ್ತಾರೆ. ಈ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಈ ಟಾಪಿಕ್ನನ್ನು ಮತ್ತೊಂದು ಸಲ ನೋಡಿ. ದೇಶದ ಕರೆನ್ಸಿಯನ್ನು ಡಿವ್ಯಾಲ್ಯೂ ಮಾಡಿದರೆ ದೇಶಕ್ಕೆ ನಷ್ಟ ಕೂಡ ಇದೆ. ಹೇಗೆಂದರೆ ದೇಶದಲ್ಲಿನ ಅಗತ್ಯ ವಸ್ತುಗಳನ್ನು ಇಂಪೋರ್ಟ್ ಮಾಡಿಕೊಳ್ಳುವಾಗ ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ವಸ್ತುಗಳ ಬೆಲೆ ದುಬಾರಿಯಾಗುತ್ತೆ. ಆಗ ದೇಶದಲ್ಲಿನ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗುತ್ತೆ. ದೇಶದಲ್ಲಿ
ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಸ್ಟೆಪ್ ನಂಬರ್ 2, LPG ರಿಫಾರ್ಮ್ಸ್. ಈ ಹಿಂದೆ ದೇಶಕ್ಕೆ ಸ್ವತಂತ್ರ ಬಂದಾಗ ಇಂಡಿಯಾ ಸೋಷಿಯಲಿಸ್ಟಿಕ್ ಪ್ರಿನ್ಸಿಪಲ್ ಫಾಲೋ ಆಗಿತ್ತು ಎಂದು ಹೇಳುತ್ತೆ. ಎಲ್ಲ ಪವರ್ ಗೋರ್ಮೆಂಟ್ ಕೈಯಲ್ಲಿಟ್ಟುಕೊಂಡು ಎಲ್ಲ ಗೋರ್ಮೆಂಟೇ ರನ್ ಮಾಡ್ತಿತ್ತು. ಆದರೆ ಈ LPG ರಿಫಾರ್ಮ್ಸ್ ಆದಮೇಲೆ ಕೆಲವು ಇಂಪಾರ್ಟೆಂಟ್ ಸೆಕ್ಟರ್ಗಳನ್ನು ಮಾತ್ರ ಗೋರ್ಮೆಂಟ್ ತನ್ನ ಕೈಯಲ್ಲಿಟ್ಟುಕೊಂಡು ಇನ್ನುಳಿದ ಎಲ್ಲ ಸೆಕ್ಟರ್ನಲ್ಲಿ ಪ್ರೈವೇಟ್ ಕಂಪನಿ ಬಿಸ್ನೆಸ್ ಮಾಡಲು ಅವಕಾಶ ನೀಡಿತ್ತು. ಆ್ಯಂಡ್ ಫೈನಲಿ ಗ್ಲೋಬಲೈಸೇಷನ್ ಒಳಗೆ ವಿದೇಶಿ ಕಂಪನಿಗಳು ದೇಶದಲ್ಲಿ ಇನ್ವೆಸ್ಟ್ ಅಥವಾ ಫ್ಯಾಕ್ಟರಿ ನಿರ್ಮಾಣ ಮಾಡಲು ಅಡ್ಡವಿರುವ ಎಲ್ಲ ಕಾಯ್ದೆಗಳನ್ನು ರದ್ದು ಮಾಡಿತ್ತು. 1991 ಹಿಂದೆ ವಿದೇಶದಿಂದ ಯಾವ ವಸ್ತು ಬೇಕಾದರೂ ಇಂಪೋರ್ಟ್ ಮಾಡಿಕೊಳ್ಳಲು ಅವಕಾಶ ಬರಲಿಲ್ಲ. ಗೋರ್ಮೆಂಟ್ ಬಳಿ ಇದ್ದ ಇಂಪೋರ್ಟ್ ಲಿಸ್ಟ್ನ ಪ್ರಕಾರವೇ ಅವುಗಳಲ್ಲಿ ಇರುವ ವಸ್ತುಗಳನ್ನು ಮಾತ್ರ ಇಂಡಿಯಾಕ್ಕೆ ಇಂಪೋರ್ಟ್ ಮಾಡಿಕೊಳ್ಳಲು ಅವಕಾಶವಿತ್ತು. ಆದರೆ ಮನಮೋಹನ್ ಸಿಂಗ್ ಎಲ್ಲ ಬದಲು ಮಾಡಿ ಒಂದು ಲಿಸ್ಟ್ ತಯಾರಿಸಿದರು. ಆ ಲಿಸ್ಟ್ನಲ್ಲಿದ್ದ ಕೆಲವು ವಸ್ತುಗಳನ್ನು ಹೊರತುಪಡಿಸಿ ಇನ್ನುಳಿದ ವಸ್ತುಗಳನ್ನೆಲ್ಲ ಇಂಪೋರ್ಟ್ ಮಾಡಿಕೊಳ್ಳಬಹುದಿತ್ತು. ಇದರೊಂದಿಗೆ ಫಾರಿನ್ ಕಂಪನಿ ಇಂಡಿಯಾನಲ್ಲಿ ಇರ್ತಕ್ಕಂಥ ಕಂಪನಿಗಳಲ್ಲಿ FDI ಮೂಲಕ 51% ಸ್ಟೇಕ್ ಹೊಂದಬಹುದಿತ್ತು. ಇದಲ್ಲದೆ ವಿದೇಶಿ ಕಂಪನಿಗಳು ಭಾರತದಲ್ಲಿನ ಕಂಪನಿಗಳೊಂದಿಗೆ ಬಿಸಿನೆಸ್ ಎಕ್ಸ್ಪ್ಯಾನ್ಷನ್ ಮಾಡಲು ಗೋರ್ಮೆಂಟ್ನಿಂದ ಯಾವುದೇ ರೀತಿಯ ಅಪ್ರೂವಲ್ ಅವಶ್ಯಕತೆ ಇಲ್ಲದಂತೆ ಮಾಡಿದರು. ಇದಕ್ಕೆ ಅಡ್ಡಬಿದ್ದ MRTP ಆ್ಯಕ್ಟ್ನನ್ನು ಮನಮೋಹನ್ ಸಿಂಗ್ ತೊಲಗಿಸಿದರು. 1991 ಹಿಂದಿನ ದಿನಗಳಲ್ಲಿ ಯಾವುದೇ ಕಂಪನಿಯನ್ನು ನಿರ್ಮಿಸಲು ಗೌರ್ಮೆಂಟ್ನಿಂದ ಲೈಸೆನ್ಸ್ ಪಡೆಯಬೇಕಿತ್ತು. ಈ ಲೈಸೆನ್ಸ್ ಪಡೆಯುವುದು ಅಷ್ಟು ಸುಲಭವಾದ ಮಾತಾಗಿರಲಿಲ್ಲ. ಆದರೆ ಈಗ ಸುಮಾರು 80ರಷ್ಟು ಕಂಪನಿಗಳನ್ನು ಪ್ರಾರಂಭಿಸಲು ಯಾವುದೇ ಲೈಸೆನ್ಸ್ ಅವಶ್ಯಕತೆ ಇಲ್ಲದಂತೆ ಡಾಕ್ಟರ್ ಮನಮೋಹನ್ ಸಿಂಗ್ ಮಾಡಿದರು. ಬ್ಯಾಡ್ ಟೆಕ್ನಾಲಜೀಸ್ ಆ್ಯಂಡ್ ಇನೋವೇಷನ್ ಇಲ್ಲದೆ ಪಾಳು ಬಿದ್ದಿದ್ದ ಯಾವುದೇ ಗೋರ್ಮೆಂಟ್ ಕಂಪನಿಯನ್ನು ಅಥವಾ ಅದರ ಭಾಗವನ್ನು ಪ್ರೈವೇಟ್ ಕಂಪನಿಗೆ ಮಾರಾಟ ಮಾಡಬಹುದಿತ್ತು. ಇದನ್ನೇ ಪ್ರೈವೇಟೈಸೇಷನ್ ಅಥವಾ ಡಿಸ್ಇನ್ವೆಸ್ಟ್ಮೆಂಟ್ ಎಂದು ಸಹ ಕರೆಯುತ್ತಾರೆ. ಇವುಗಳೊಂದಿಗೆ ಅಲ್ಲಿವರೆಗೆ ದೇಶಕ್ಕೆ ಕುತ್ತು ತರುವಂಥ ಎಷ್ಟು ಎಕನಾಮಿಕ್ ಪಾಲಿಸಿಯನ್ನು ಬದಲಾಯಿಸಿ ನ್ಯೂ ಎಕನಾಮಿಕ್ ಪಾಲಿಸಿಯನ್ನು ಮನಮೋಹನ್ ಸಿಂಗ್ ಮತ್ತು PV ನರಸಿಂಹರಾವ್ ದೇಶಕ್ಕೆ ಪರಿಚಯಿಸಿದರು. ಇದರ ರಿಸಲ್ಟ್ ನೋಡಿದರೆ ನೀವೇ ಆಶ್ಚರ್ಯಪಡುತ್ತೀರಿ. ಅವು ಎಷ್ಟು ಮುಖ್ಯವಾದದ್ದು ಎಂದು. ಈ ಎಕನಾಮಿಕ್ ಪಾಲಿಸಿ ತಂದ 2 ವರ್ಷ ನಂತರ ದೇಶದಲ್ಲಿ ಆದ ಬದಲಾವಣೆಗಳು ಏನು ಎನ್ನುವುದನ್ನು ಈಗ ನೋಡೋಣ. ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್. ಇದಕ್ಕೆಲ್ಲ ಕಾರಣ ಇದೆ. 1990ರಲ್ಲಿ 2500 ಕೋಟಿ ಇದ್ದಂಥ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಕೇವಲ 1 ವರ್ಷದಲ್ಲಿ ಸುಮಾರು 33,000 ಕೋಟಿಗೆ ಬಂದು ತಲುಪಿದೆ. ವಿದೇಶದಿಂದ ಎಷ್ಟೋ ಕೋಟಿಗಟ್ಟಲೆ ಹಣ FDI ಮೂಲಕ ದೇಶಕ್ಕೆ ಬಂದು ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಸರ್ವಿಸ್ ಸೆಕ್ಟರ್ನಲ್ಲಿ ಹೂಡಿಕೆ ಮಾಡಿ ದೇಶದ ಅನೇಕ ಭಾಗಗಳಲ್ಲಿ ಉದ್ಯೋಗ ಅವಕಾಶ ನಿರ್ಮಾಣಗೊಂಡವು. 1991ರಲ್ಲಿ ಸುಮಾರು 1.1% ಗ್ರೋತ್ ಇರುವಂಥ ಇಂಡಿಯನ್ GDP 1992-93 ಆಗುವಷ್ಟರಲ್ಲಿ 4%ಗೆ ಬೆಳೆದಿತ್ತು. ಇನ್ಫ್ಲೇಷನ್ 17% ಇರ್ತಕ್ಕಂಥದ್ದು ಸುಮಾರು 8.5%ಗೆ ಕಡಿಮೆ ಆಯಿತು. ಇದು ಸುಮಾರು 50% ಡಿಕ್ರೀಸ್ ಆದದ್ದು. ಇದೆಲ್ಲ ಸಿಸ್ಟಮ್ನಲ್ಲಿ ಆದ ಬದಲಾವಣೆ. ಆದರೆ ಅಸಲಿ ಬದಲಾವಣೆ ಇಲ್ಲಿದೆ ನೋಡಿ. ಫೋರ್ಡ್, ಟೊಯೋಟಾ, ಸ್ಕೋಡಾ, ಕೊಕಾಕೋಲಾ, ಪೆಪ್ಸಿ, ಮ್ಯಾಕ್ಡೊನಾಲ್ಡ್ಸ್, KFC, ಸ್ಯಾಮ್ಸಂಗ್, ಸೋನಿ, ನೋಕಿಯಾ, ಜೆಟ್ ಏರ್ವೇಸ್, ಕಿಂಗ್ಫಿಷರ್, ಏರ್ಟೆಲ್, ಐಡಿಯಾ, ಜಿಯೋ, LG, ಪಿಜ್ಜಾ ಆ್ಯಂಡ್ ಡಾಮಿನಸ್ ಇವು ಒಂದಲ್ಲ, ಇಂತಹ ಸಾವಿರಾರು ಕಂಪನಿಗಳು ದೇಶ ಮತ್ತು ವಿದೇಶದಿಂದ ಭಾರತಕ್ಕೆ ಲಗ್ಗೆಯಿಟ್ಟವು. ಈ ಎಲ್ಲ ಕಂಪನಿಗಳು ದೇಶದ ಅನೇಕ ರಾಜ್ಯಗಳಲ್ಲಿ ತಮ್ಮ ಫ್ಯಾಕ್ಟರಿ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಪ್ರಾರಂಭಿಸಿ ದೇಶದ ಜನತೆಗೆ ಉದ್ಯೋಗ ಸೃಷ್ಟಿ ಮಾಡಿದವು. ಹೀಗೆ 1990ರಲ್ಲಿ ಸಾಲದಲ್ಲಿ ಮುಳುಗಿದ್ದ ದೇಶ ಇವತ್ತು ಫ್ರೆಂಚ್, ರಷ್ಯಾ, UK ದೇಶಗಳನ್ನು ಹಿಂದಿಕ್ಕಿ ಜಗತ್ತಿನ 5ನೇ ಅತಿ ದೊಡ್ಡ ಆರ್ಥಿಕತೆ ಹೊಂದಿರುವ ದೇಶವಾಗಿ ಹೊರಹೊಮ್ಮಿದೆ. ಒಬ್ಬ ವಿದ್ಯಾವಂತ ಮತ್ತು ಬುದ್ಧಿವಂತನ ಕೈಗೆ ದೇಶದ ಅಧಿಕಾರವನ್ನು ಕೊಟ್ಟರೆ ದೇಶದ ಎಂತಹದ್ದೇ ಸಮಸ್ಯೆಯನ್ನಾದರೂ ಕೂಡ ಪರಿಹರಿಸಬಲ್ಲ. ಇದಕ್ಕೆ ಉದಾಹರಣೆಯೇ ಈ ವಿಡಿಯೋ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.